ಈ ಟೈಮಲ್ಲಿ ಜಾಸ್ತಿ ಕ್ರಿಯೇಟರ್ಸು ಆ್ಯಕ್ಟಿವ್ ಇರೋದು ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ ಮಾಡ್ಬೋದು. ರೀಲು 1 ನಿಮಿಷದ ಮಾತ್ರ ಇರುತ್ತೆ. ಲೈಕ್ ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕಂದ್ರೆ ಡ್ಯೂರೇಷನ್ 8 ನಿಮಿಷ 10 ನಿಮಿಷ ವಿಡಿಯೋ ಶೂಟ್ ಮಾಡಬೇಕು, ಮತ್ತು ಸ್ಕ್ರಿಪ್ಟ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಮತ್ತು ನಿಮ್ಮ ಹತ್ರ ಒಳ್ಳೆ ಕ್ಯಾಮ್ರಾ ಇರಬೇಕು, ಒಳ್ಳೆ ಮೈಕ್ ಇರಬೇಕು, ಮತ್ತು ಒಳ್ಳೆ ಸೆಟಪ್ ಇರಬೇಕು. ಸೊ ಇನ್ಸ್ಟಾಗ್ರಾಮಲ್ಲಿ ಆ ರೀತಿ ಅಲ್ಲ, ನೀವು ಇಂಡೋರ್ ಮಾಡ್ಬೋದು, ಔಟ್ಡೋರ್ ಮಾಡ್ಬೋದು, ಲಿಪ್ಸಿಂಗು, ಕಾಮಿಡಿ, ಫಿಟ್ನೆಸ್ಸು ಈ ರೀತಿ ರೀಲ್ಸ್ನ ಕ್ರಿಯೇಟ್ ಮಾಡಿ ಫಾಲೋವರ್ಸು, ಲೈಕ್ಸು, ಯೂಸು ಗೇನ್ ಮಾಡ್ಕೋಬೋದು. ಇವಾಗ ಸಾಕಷ್ಟು ಜನ ಲೈಕ್ಸು, ಫಾಲೋವರ್ಸು ಎಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಒಂದೇ ಒಂದು ಮಾಡೋಕ್ಕಾಗ್ತಿಲ್ಲ. ಅದು ಏನಂದರೆ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ. ಅದು ಹೇಗೆ ಮಾಡೋದು ಅಂತ ಅದರ 3 ವಿಧಾನಗಳು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜಾಸ್ತಿ ಇವಾಗ 100K 200K ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ. ಮತ್ತು ಅವರು ಪ್ರತಿಯೊಂದು ವಿಡಿಯೋಸ್ ಮೇಲೆ 100K 200K ಈ ರೀತಿ ಯೂಸ್ ಬರುತ್ತೆ. ಆದರೆ ಅವರಿಗೆ ದುಡ್ಡು ಮಾಡೋಕ್ಕಾಗ್ತಿಲ್ಲ. ಅದು ದುಡ್ಡು ಮಾಡುವ ವಿಧಾನ ಯಾವುದು? ಫಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್. ಇದು ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ವಿಡಿಯೋ ವೈರಲ್ ಮಾಡೋದು ತುಂಬಾ ಈಸಿ ಆಗಿಬಿಟ್ಟಿದೆ. ಕೆಲವೊಬ್ರು ಯಾವುದು ಮೀಮ್ಸು, ಕಾಮಿಡಿ, ಅದು ಇದು ವೈರಲ್ ಆಗ್ತಾ ಇದೆ, ಇದು ವೈರಲ್ ಆಗ್ತಾ ಇದೆ ಅಂತ ಎಲ್ಲ ಥರ ವಿಡಿಯೋ ಮಾಡಿ ವಿಡಿಯೋ ಅಂತೂ ವೈರಲ್ ಮಾಡಿಬಿಡ್ತಾರೆ. ಆದರೆ ಬ್ರ್ಯಾಂಡ್ ಕೊಲಾಬ್ರೇಷನ್ ನಿಮಗೆ ಸಿಗಬೇಕು ಅಂದರೆ ಫಸ್ಟ್ ನಿಮ್ಮ ಅಕೌಂಟು 1 ನಿಶ್ ಮೇಲೆ ಇರಬೇಕು. ಇವಾಗ ನಂದೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನಂದು ಇನ್ಸ್ಟಾಗ್ರಾಮಲ್ಲಿ 26.7K ಫಾಲೋವರ್ಸ್ ಇದ್ದಾರೆ. ಸೊ ನಾನು ನನ್ನ ಅಕೌಂಟಲ್ಲಿ ಕ್ರಿಯೇಟ್ ಮಾಡೋದು ಓನ್ ಡೈಲಾಗ್ಸ್ ಮಾತ್ರ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ, ಮೋಟಿವೇಶನ್ ಆಗಲಿ, ಸೊ ಈ ರೀತಿ ನಾನು ಓನ್ ಡೈಲಾಗ್ನ ಮಾಡ್ತೀನಿ. ಇವಾಗ ಫ್ಯಾಷನ್ ಬರ್ಬೋದು, ಫೋಟೋಗ್ರಾಫಿ ಬರ್ಬೋದು. ಈ ರೀತಿ ಒಂದೇ ನೀಶ್ ಮೇಲೆ ನಿಮ್ಮ ಅಕೌಂಟ್ ಇದ್ದರೆ ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಕೊಡೋಕ್ಕೆ ಈಸಿ ಆಗುತ್ತೆ. ಹೇಗೆ ಅಪ್ಪ ಅಂದರೆ, ಇವಾಗ ಒಂದು ಬ್ರ್ಯಾಂಡ್ ನಿಮಗೆ ಕೊಲಾಬ್ರೇಷನ್ ಕೊಡಬೇಕು ಅಂದರೆ ಫಸ್ಟ್ ನಿಮ್ಮ ಅಕೌಂಟ್ ಚೆಕ್ ಮಾಡ್ತಾರೆ. ಅಕೌಂಟ್ ಚೆಕ್ ಮಾಡಿ ನಿಮ್ಮ ಕಂಟೆಂಟ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಯಾವ ಬ್ರ್ಯಾಂಡ್ ಸೂಟ್ ಆಗುತ್ತೆ, ನಿಮಗೆ ಯಾವ ಬ್ರ್ಯಾಂಡ್ ಕೊಲಾಬ್ರೇಷನ್ ಕೊಟ್ಟರೆ ನಿಮ್ಮ ಅಕೌಂಟಿಂದ ರೆಸ್ಪಾನ್ಸ್ ಸಿಗುತ್ತೆ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಸಿಗುತ್ತೆ. ಈ ಬ್ರ್ಯಾಂಡ್ ಕೊಲಾಬ್ರೇಷನ್ದವರು ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಹೇಗೆ ಸಿಗುತ್ತೆ ಅಂದರೆ, ನೀವು ಹಾಕಿರೋ ಬಿಸ್ನೆಸ್ ಎಂಕ್ವೈರಿ ಮೇಲ್ಗೆ ನಿಮಗೆ ಒಂದು ಮೇಲ್ ಮಾಡ್ತಾರೆ. ಸೊ ಆ ಮೇಲ್ ಮುಖಾಂತರ ನಿಮ್ಮ ಮಾತುಕತೆ ಆಗುತ್ತೆ, ಮತ್ತು ರೇಟ್ ಫಿಕ್ಸ್ ಆಗುತ್ತೆ. ಅದಾದಮೇಲೆ ಅವರು ನಿಮಗೆ ಒಂದು ಸ್ಕ್ರಿಪ್ಟ್ ಕಳಿಸ್ತಾರೆ. ಅದ್ರ ತಕ್ಕಂಥ ನೀವು ವಿಡಿಯೋ ಮಾಡಿ ಅವ್ರಿಗೆ ಕೊಡಬೇಕು. ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಅಮೌಂಟ್ನ ನಿಮಗೆ ಪೇ ಮಾಡ್ತಾರೆ. ಎಷ್ಟು ಯೂಸ್ಗೆ ಎಷ್ಟು ಅಮೌಂಟ್ ತೊಗೋಬೇಕು ಅಂದರೆ, ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಎಲ್ಲ ರೀಲ್ಸ್ ಮೇಲೆ 100K ಯೂಸ್ ಬರುತ್ತೆ ಅಂದಮೇಲೆ ನೀವು 10 ರಿಂದ 20,000 ರೂಪಾಯಿ ಡಿಮಾಂಡ್ ಮಾಡ್ಕೋಬಹುದು. ಕೆಲವಷ್ಟು ನನ್ನ ಫ್ರೆಂಡ್ಸ್ ಏನಿದ್ದಾರೆ, ಸ್ವಲ್ಪ ನನ್ನ 20K ಫಾಲೋವರ್ಸ್ ಇದ್ದಾರೆ, 30K ಇದ್ದಾರೆ, 50K ಫಾಲೋವರ್ಸ್ ಆಗಿದ್ದಾರೆ. ನನಗೂ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬೇಕು, ನಾನು ದುಡ್ಡು ಮಾಡಬೇಕು, ಯಾವುದಾದ್ರೂ ಇದ್ರೆ ಕೊಡು, ಹಾಗೆ ಹೀಗೆ ಹೇಳ್ತಾರೆ. ಸೊ ಒಂದು ನೀಶ್ ಮೇಲೆ ಅಕೌಂಟ್ ಇರಲಿಲ್ಲ ಅಂದರೆ ನಾನು ಯಾವ ರೀತಿ ಬ್ರ್ಯಾಂಡ್ ಕೊಲಾಬ್ರೇಷನ್ ನಿಮಗೆ ಕೊಡೋಕ್ಕಾಗತ್ತೆ? ಸೊ ನಿಮ್ಮ ನೀಶ್ ತಕ್ಕಂಥ ಒಂದು ನೀಶ್ ಮೇಲೆ ನಿಮ್ಮ ಅಕೌಂಟ್ ಇದ್ದು ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗ್ತಿದ್ರೆ ಬ್ರ್ಯಾಂಡ್ ನಿಮಗೆ ಖುದ್ದಾಗಿ ಅವರೇ ನಿಮಗೆ ಕೊಡ್ತಾರೆ. ಬ್ರ್ಯಾಂಡ್ ಕೊಲಾಬ್ರೇಷನಿಂದ ನೀವು ಈ ರೀತಿ ಅರ್ನ್ ಮಾಡ್ಕೋಬೋದು. 2ನೇ ವಿಧಾನ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋದಲ್ಲಿ ನಿಮ್ಮ ಅಫಿಲಿಯೇಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಹಣ ಗಳಿಸಬಹುದು. ಅದು ಹೇಗೆ ಅಂದರೆ, ಇವಾಗ ಫ್ಲಿಪ್ಕಾರ್ಟಲ್ಲಿರೋ ಒಂದು ಪ್ರಾಡಕ್ಟ್, ಒಂದು ಟೀ ಶರ್ಟ್ ಅಂತಲೇ ಅಂದ್ಕೊಳ್ಳಿ. ಸೊ ಒಂದು ಟೀ ಶರ್ಟ್ನ ನೀವು ನಿಮ್ಮ ಯೂವರ್ಸ್ಗೆ ಸ್ಟೋರಿ ಮುಖಾಂತರ, ರೀಲ್ ಮುಖಾಂತರ, ಸೊ ನಾನು ಈ ಟೀ ಶರ್ಟ್ನ ಇವಾಗ ಒಂದು ಟೀ ಶರ್ಟ್ ಆರ್ಡರ್ ಮಾಡಿ ಅದನ್ನು ನೀವು ಹಾಕ್ಕೊಂಡು ಒಂದು ರೀಲ್ ಮಾಡಿ, ಸೊ ಈ ಟೀ ಶರ್ಟು ನಿಮಗೆ ಬೇಕಾದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಬೋದು ಅಂತ ಹೇಳಿ ಒಂದು ಅಫಿಲಿಯೇಟ್ ಲಿಂಕ್ ಜನರೇಟ್ ಮಾಡಿಕೊಂಡು ಸ್ಟೋರಿ ಅಥವಾ ರೀಲ್ ಮಾಡಿ ನಿಮ್ಮ ಯೂವರ್ಸ್ಗೆ ಆ ಲಿಂಕ್ನ ತಲುಪಿಸಿದ್ರೆ, ಆ್ಯಕ್ಚುಲಿ ಇವಾಗ ನಿಮ್ಮ ರೀಲ್ಸ್ ಮೇಲೆ 1 ಲಕ್ಷ ಯೂಸ್ ಬರುತ್ತೆ ಅಂದಮೇಲೆ 1,000 ಜನ ಆ ಟೀ ಶರ್ಟ್ನ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ 1 ಟೀ ಶರ್ಟ್ ಹಿಂದೆ 10% ಕಮಿಷನ್ ಸಿಗುತ್ತೆ. 1 ಟೀ ಶರ್ಟ್ಗೆ ನೀವು 100 ರೂಪೀಸ್ ಅರ್ನ್ ಮಾಡಿದ್ರೆ, ಸೊ 1,000 ಟೀ ಶರ್ಟ್ಗೆ ಎಷ್ಟಾಗುತ್ತೆ? ಮಿನಿಮಮ್ ಅಂದರೂ ಇಲ್ಲಿಂದ ನೀವು 10,000 ಆದರೂ ಅರ್ನ್ ಮಾಡ್ಕೋಬಹುದು. ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಯಾವುದಾದ್ರೂ ಪ್ರಾಡಕ್ಟ್ನ ಸೇಲ್ ಮಾಡಿ ನೀವು ಅದರಿಂದ 10% ಕಮಿಷನ್ ತೊಗೋಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಮೇಲೆ ನಿಮಗೆ ವಿಡಿಯೋ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನ ನಾನು ನಿಮಗೆ ಮಾಡಿ ಕಳಿಸ್ತೀನಿ. 3ನೇ ವಿಧಾನ ಬಂದುಬಿಟ್ಟು ಬಿಸ್ನೆಸ್, ಪರ್ಸ್ನಲ್ ಬ್ರ್ಯಾಂಡ್. ನಿಮ್ಮದೇ ಆದ ಒಂದು ವೆಬ್ಸೈಟ್. ಇವಾಗ ನಿಮ್ಮ ವೆಬ್ಸೈಟಲ್ಲಿ ನೀವು ಹುಡಿ ಮಾರ್ತಾ ಇದ್ದೀರಾ, ಟಿ ಶರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಲೆಕ್ಷನ್ಸ್ ಮಾರ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮದೇ ಆದ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಹುಡೀಸ್ ಆಗಲಿ, ಟಿ ಶರ್ಟ್ ಆಗಲಿ, ಒಳ್ಳೆ ಕಲೆಕ್ಷನ್ಸ್ ಆಗಲಿ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅದೇ ನೀಶ್ ತೊಗೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಮಾಡಿಕೊಂಡು, ಸೊ ಅಲ್ಲಿ ನಿಮ್ಮ ಏನೇನು ಕಲೆಕ್ಷನ್ಸ್ ಇದೆ ಅದ್ರ ಮೇಲೆ ರೀಲ್ಸ್ ಮಾಡಿ ಅಲ್ಲಿ ವೈರಲ್ ಮಾಡಿ, ಸೊ ಅಲ್ಲಿ ನಿಮ್ಮ ವ್ಯೂವರ್ಸ್ ಏನಿದೆ ಆ ವ್ಯೂವರ್ಸ್ನ ನಿಮ್ಮ ವೆಬ್ಸೈಟ್ ಮೇಲೆ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡ್ಬೋದು. ಈ ರೀತಿ ಬಿಸ್ನೆಸ್ ಮಾಡಿ
ಸಾಕಷ್ಟು ಜನರು ಲಕ್ಷಾಂತರ ರೂಪಾಯಿ ಗಳಿಸ್ತಿದ್ದಾರೆ. ಈ 3 ವಿಧಾನನ ಉಪಯೋಗಿಸ್ಕೊಂಡು ನೀವು ಇನ್ಸ್ಟಾಗ್ರಾಮಿಂದ ಹಣ ಗಳಿಸಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋ ಹೇಗೆ ಅಂತ ಕಾಮೆಂಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.